ಹಲೋ ಎವ್ರಿವನ್, ನಮಸ್ತೆ. ನಮಸ್ತೆ ಎಲ್ಲರಿಗೂ ಕೂಡ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಅನ್ನುವಂಥದ್ದು ಟಾಪ್ 20 ಕ್ವಶನ್ಸ್ MCQ ಅನ್ನ ರೆಡಿ ಮಾಡಿದ್ದೀನಿ. ಅದು ನಿಮಗೋಸ್ಕರ ಹೊಸದಾಗಿರುವಂತಹ ಕಾನ್ಸೆಪ್ಟ್ ಮೇಲೆ ಅಪ್ಲೈಡ್ ಮಾಡಿ ಈ ಪ್ರಶ್ನೆಗಳನ್ನ ತಯಾರು ಮಾಡಿದ್ದೀನಿ. ಇದು ಆಲ್ರೆಡಿ ನನ್ನ ವಿದ್ಯಾರ್ಥಿಗಳಿಗೆ ಇದನ್ನ ಪ್ರಾಕ್ಟೀಸ್ ಮಾಡಿಸಿರುವಂತದ್ದು. ಈ ಚಾಪ್ಟರ್ ನಲ್ಲಿ ನಿಮ್ಗೆ ಗೊತ್ತಿದೆ ಟೋಟಲ್ 7 to 8 ಕ್ವಶನ್ಸ್ ಬರ್ಬೋದು. ಆದ್ರೆ ನಾನು ಇದಕ್ಕೆ 20 ಕ್ವಶನ್ಸ್ ಗಳನ್ನ MCQ ಗೆ ಕನ್ವರ್ಟ್ ಮಾಡಿದ್ದೀನಿ. ಇದರಲ್ಲಿ ಮಾಡಿರುವಂತದ್ದು ಏನಂತಂದ್ರೆ, ಇದು NCERT ಬುಕ್ ಅನ್ನ ಬೇಸ್ಡ್ ಆಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏನಂತಂದ್ರೆ, ನೆಕ್ಸ್ಟ್ ಕ್ವಶನ್ ಬ್ಯಾಂಕ್ ಏನಿದೆ, ನ್ಯೂ ಕ್ವಶನ್ ಬ್ಯಾಂಕ್ 2024-25 ಅದನ್ನ ಇಟ್ಕೊಂಡು ಈ ಹೊಸದಾದಂತ ಒಂದು ಕ್ವಶನ್ಸ್ ಗಳನ್ನ ರೆಡಿ ಮಾಡಿ ನಿಮ್ಮ ಎದುರುಗಡೆ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಮುಂದಿನ ಒಂದು ಎಕ್ಸಾಮಿಗೆ ತಯಾರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮುಂದಿನ ದಿನದಲ್ಲಿ ಕ್ವಶನ್ಸ್ ಗಳು ಹೀಗೆ ಬರುತ್ತೆ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎ ಸೆಕ್ಷನ್ ಅಲ್ಲಿ ಏನೇನು ಬದಲಾವಣೆಗಳಾಗ್ಬೋದಲ್ಲ, ಆ ಒಂದು ಆಧಾರದ ಮೇಲೆ, ಆ ಒಂದು ನಿರೀಕ್ಷೆ ಮೇಲೆ ಈ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಇವಾಗ ಇಂಗ್ಲಿಷ್ ಇದರಲ್ಲಿ ಇದೆ. ನೆಕ್ಸ್ಟ್ ನಿಮ್ಗ ಡಿಮ್ಯಾಂಡ್ ಇದ್ದಾಗ ಮತ್ತೆ ಕನ್ನಡನೂ ಕೂಡ ನಿಮ್ಗೆ ಬೇಕಂದ್ರೆ ನಾನು ಅದನ್ನ ಪ್ರೊವೈಡ್ ಮಾಡ್ತೀನಿ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ 7076 ಅಂತ, ಹೌದಾ? ಎಲ್ಲಾ ಚಾಪ್ಟರ್ಸ್ ಮೇಲೆ, ಎಲ್ಲಾ ಕಂಟೆಂಟ್ ಮೇಲೆ ವಿಡಿಯೋಸ್ ಗಳಿದಾವ, ಅವುಗಳನ್ನ ನೀವು ಯೂಸ್ ಮಾಡಬಹುದು. ಲೇಟ್ ಮಾಡೋದು ಬೇಡ. ಇವಾಗ ಡೈರೆಕ್ಟ್ ಆಗಿ ಕಂಟೆಂಟ್ ಮೂವ್ ಆಗೋಣ ಸ್ನೇಹಿತರೆ. ಟಾಪ್ 20 ನ್ಯೂ MCQ. ಓಕೆ, ಈ ಕ್ವಶನ್ ಅಲ್ಲಿ ನೋಡಿ, ಫಸ್ಟ್ ಒನ್ ಏನ್ ತಗೊಂಡಿದ್ದೀನಂತ. the change in output per unit of the change in the input is called as. ಇಲ್ಲಿ ಏನಾಗಬೇಕು ಅಂತ ಹೇಳಿ ಅಂದ್ರೆ, ಇಲ್ಲಿ ಚೇಂಜ್ ಅನ್ನುವಂಥದ್ದು ಆರ್ ಎಡಿಷನಲ್ ಅಂತ ಬಂತು ಅಂದ್ರೆ ಅದು ಏನಾಗಬೇಕು, ಮಾರ್ಜಿನಲ್ ಏನಾಗಬೇಕು, ಪ್ರಾಡಕ್ಟ್ ಆಗ್ಬೇಕು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಹೌದಾ? ಮಾರ್ಜಿನಲ್ ಪ್ರಾಡಕ್ಟ್ ಕರೆಕ್ಟ್ ಇದೆ. ಹಾಗಾಗಿ ಮಾರ್ಜಿನಲ್ ಪ್ರಾಡಕ್ಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ದೆನ್ ದ ಲಾಂಗ್ ರನ್ ಪ್ರೊಡಕ್ಷನ್ಸ್ ಅನಾಲಿಸಿಸ್ ಈಸ್ ಎಕ್ಸ್ಪ್ಲೇನ್ಡ್ ಬೈ ದಿ, ಹೌದಾ? ಇಲ್ಲಿ ನೋಡಿ, ಒಂದು ಲಾ ಆಫ್ ಡಿಮ್ಯಾಂಡ್ ಆಗುತ್ತೆ ನೋಡಿ. ನೆಕ್ಸ್ಟ್ ಲಾ ಆಫ್ ಸಪ್ಲೈ ಆಗುತ್ತೆ ಅಂತ ನೋಡಿ. ನೆಕ್ಸ್ಟ್ ಲಾ ಆಫ್ ರಿಟರ್ನ್ ಟು ಸ್ಕೇಲ್, ದೆನ್ ದ ಲಾ ಆಫ್ ವೇರಿಯಬಲ್ ಆಫ್ ದಿ ಪ್ರೊಪೋರ್ಷನ್ಸ್ ಅಂತ ಆಗುತ್ತೆ. ಯಾವ್ದಾಗುತ್ತೆ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ, 4 ಆಪ್ಷನ್ ಕೊಟ್ಟಿದ್ದೀನಿ. ಇದರಲ್ಲಿ 3 ಆಪ್ಷನ್ಸ್ ರಾಂಗ್ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಲಾಂಗ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಎಲ್ಲ ಎದ್ರ ಮೇಲೆ ನಿಂತ್ಕೊಂಡಿದೆ ಅಂದ್ರೆ, ಈ ಒಂದು ಸಿ ಆಪ್ಷನ್ ಏನಿದೆ ನೋಡಿ, ಇದ್ರ ಮೇಲೆ ಲಾ ಆಫ್ ರಿಟರ್ನ್ ಟು ಸ್ಕೇಲ್ ಅಂತ. ಈ ಲಾ ಆಫ್ ರಿಟರ್ನ್ ಟು ಸ್ಕೇಲ್ ಅಲ್ಲಿ 3 ಟೈಪ್ಸ್ ಅದಾವ. ಇದು 4 ಮಾರ್ಕ್ಸ್ ನೀವು ಸ್ಟಡಿ ಮಾಡಿರ್ತೀರಿ. ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್, ದೆನ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ. ಸರಿನಾ? ಹಾಗಾಗಿ ಇದು ಕರೆಕ್ಟ್ ಆಗಿರುತ್ತೆ. ಇದು ಸಿ ಆಪ್ಷನ್ ಸರಿ. ದೆನ್ ನೋಡಿ, ನೆಕ್ಸ್ಟ್ ಒನ್, Cobb-Douglas ಪ್ರೊಡಕ್ಷನ್ ಫಂಕ್ಷನ್ಸ್ ಈಸ್ called as C options. Okay, Q is equal to x1 alpha, comma x2 beta. This is the answer, is the right answer. Okay, next one, find the total cost where the TFC is 100, then TVC is 200. TVC, total variable cost, is 225. Then we have got the TC is equal to, we have the plus TFC plus TVC is equal to TC. Then that means how many it will be getting for an option D. D is the right answer, dear student. Okay, dear students, already you know that D options is the right answer. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಳ್ಳುವಂತದ್ದು ವಿದ್ಯಾರ್ಥಿಗಳು, ಕ್ವಶನ್ ಬ್ಯಾಂಕ್ ಒಳಗ 225 ಇತ್ತು, ಹೌದಾ? ಅಲ್ಲಿ ಏನಾಗಿತ್ತು ಅಂದ್ರೆ, TFC 100 ಇತ್ತು, ಇಲ್ಲಿ 120 ಇತ್ತು, 125 ಇತ್ತು. ಹಾಗಾಗಿ 225 ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಏನ್ ಮಾಡಿದ್ದೀನಿ ನಾನು, TFC 100 ಇಟ್ಟಿದ್ದೀನಿ, TVC ಚೇಂಜ್ ಮಾಡಿದ್ದೀನಿ 225. ಹಾಗಾಗಿ ಇದಕ್ಕ ಏನಂದ್ರೆ ಡಿ ಆಪ್ಷನ್ಸ್ ಸರಿ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ತರಾನೇ ಕ್ವಶನ್ಸ್ ಗಳು ಅಪ್ಡೇಟ್ ಆಗುತ್ತೆ. ನೀವು ಆ ಕಾನ್ಸೆಪ್ಟ್ ಅನ್ನ ತಿಳ್ಕೋಬೇಕು. Yes. Okay, ನೋಡಿ. Then fifth one questions, we are going to the fifth one questions. The shape of the average fixed cost curve is rectangular. Rectangular, hyperbola, and U-shaped, inversely U-shaped, then horizontal. Okay, B, C, D option right, wrong. A option is the right answer. Okay, rectangular, hyperbola is the right answers. Then sixth one, the formula of production of functions is called, that is the E options. Q is equal to F in bracket L and K. L and K is the input, then Q is the output. Okay, then if F means a relationship between the input and output, that is called for in the production functions, that is the production function. Then next one, dear students, in the short run, okay, in the short run, if option A is there, can change all the inputs. Then B options can change any in one input.
then C options cannot vary any inputs, then last one all inputs remaining the constant. So see that, so already you know that confusing there are two answer is there, ಎರಡು ಆನ್ಸರ್ ಗಳದಾವ, ಒಂದು ಬಿ ಆಪ್ಷನ್ಸ್ ಆಗತ್ತೆ, ಇನ್ನೊಂದು ಸಿ ಅಂತ ಕೆಲವೊಬ್ರು ಅನಿಸ್ತದೆ, ಹೌದಾ? ಹಾಗಾದ್ರೆ ಇಲ್ಲಿ ಸಿ ಆಪ್ಷನ್ಸ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಒಂದು ಕೊಟ್ಟಿದ್ದಾನೆ, ಇಲ್ಲಿ ಕ್ಲಿಯರ್ ಆದಂತ ಪಿಕ್ಚರ್ ಕೊಟ್ಟಿದ್ದಾನ, ಏನಂದ್ರೆ ಕ್ಯಾನ್ ಚೇಂಜ್ ಎನಿ ಒನ್ ಇನ್ಪುಟ್ ಅಲ್ಲಿ ಮಾತ್ರ ನಾವು ಚೇಂಜ್ ಮಾಡ್ಬೋದು, ಅದು ಶಾರ್ಟ್ ರನ್ ಅಲ್ಲಿ, ಹೌದಾ? ಒಂದ್ ವೇಳೆ ಇದು ಆಪ್ಷನ್ ಬರ್ಲಿಲ್ಲ ಅಂದ್ರೆ ಅವಾಗ ಸಿ ಆಪ್ಷನ್ ರೈಟ್ ಆಗ್ತಿತ್ತು, ನೆನ್ಪಿಟ್ಕೊಳ್ಳಿ. ಈ ತರ ಅಪ್ಲೈಡ್ ಮಾಡಿ ನಿಮ್ಗೆ ಕ್ವಶನ್ಸ್ ಗಳೇನ್ ಮಾಡ್ತಾ ಇದ್ದಾನ, ಕೊಡ್ತಾ ಇದ್ದಾನ. ಅದಕ್ಕೆ ಸ್ವಲ್ಪ ನೀವು ಪೇಷನ್ಸ್ ಇಂದ ನೀವು ಸ್ಟಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಸ್, ಓಕೆ. ದೆನ್ ವಿ ಆರ್ ಗೋಯಿಂಗ್ ಫಾರ್ ದಿ 8th one questions. 8th one question. In the long run, so all the inputs are okay dash, so dash cannot vary any inputs, then can change any in one input, and all inputs remaining the constant, then last one variable are varied. Okay, varied anta ಕೊಡಬೇಕಾಗಿತ್ತು, ಇಲ್ಲಿ ವೇರಿಯಬಲ್ ಅಂತ ಬಂದಿದೆ, ಹಾಗಾಗಿ ವೇರಿಯಬಲ್ ಇಸ್ ದ ರೈಟ್ ಆನ್ಸರ್. ಇನ್ ದಿ ಲಾಂಗ್ ರನ್ ಒಳಗ ಎಲ್ಲಾನು ಕೂಡ ಚೇಂಜಸ್ ಮಾಡಬಹುದು, ಅದಕ್ಕೋಸ್ಕರ ವೇರಿಯಬಲ್ ಆರ್ ವೇರಿಡ್, ಇಟ್ ಮೀನ್ಸ್ ದಟ್ ಇಟ್ ಇಸ್ ದ ಕರೆಕ್ಟ್ ಆನ್ಸರ್, ಅಕ್ಯುರೇಟ್ ಆನ್ಸರ್. ಓಕೆ, ಡಿ ಆಪ್ಷನ್ಸ್ ಇಸ್ ದ ರೈಟ್. ದೆನ್ ಸೊ 9th ಅಲ್ಲಿ 2 ಕ್ವಶನ್ಸ್ ಆಗಿದಾವ, 9A 9B ಅಂತ ಮಾಡ್ಕೋರಿ ಅಂತ ಹೇಳಿದೆ ಹುಡುಗರಿಗೆ, ಹಾಗಾಗಿ ಸೊ ಟೋಟಲ್ 21 ಆಗಿದಾವ. ಇರ್ಲಿ ಪರವಾಗಿಲ್ಲ, 21 ಕೂಡ ಕರೆಕ್ಟ್ ಮಾಡಿದಾವ ಮಕ್ಕಳು, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ದೆನ್ ದ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಇನ್ಪುಟ್ಸ್ ಅಂಡ್ ಔಟ್ಪುಟ್ ಈಸ್ ಕಾಲ್ಡ್ ಆಸ್. ನೋಡ್ರಿ, ಇದು ಏನಾದ್ರೆ ಯಾವ್ದ್ರ ಬಗ್ಗೆ ರಿಲೇಶನ್ಶಿಪ್ ತೋರಿಸ್ತಾ ಇದೆ, ಒಂದು ಇನ್ಪುಟ್ ಇದೆ, ದೆನ್ ಔಟ್ಪುಟ್ ಇದೆ. ಹಾಗಾದ್ರೆ ಇದು ಯಾವುದು ಒಂದು ನಿಮ್ಗ ಅಂದ್ರೆ ಫಂಕ್ಷನ್ಸ್ ತೋರಿಸ್ತದ ಅಂದ್ರೆ, ಇಲ್ಲಿ ಕನ್ಸಂಪ್ಷನ್ ಫಂಕ್ಷನ್ ತೋರಿಸ್ತದ? ಇಲ್ಲ, ಹೌದಾ? ನೆಕ್ಸ್ಟ್ ಸೇವಿಂಗ್ ಫಂಕ್ಷನ್ ತೋರಿಸ್ತದ? ಇಲ್ಲ. ದೆನ್ ಇನ್ವೆಸ್ಟ್ಮೆಂಟ್ ತೋರಿಸ್ತದ? ಇದನ್ನು ರಾಂಗ್ ಆಗ್ತದೆ. ಈಗ ಉಳಿತ ಯಾವುದು? ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. B, which one is the option is the production function is the right answer, dear students. Okay, 9th A, so answer is production function is the right answer. Yes, then dash is the set of all the possible combination of the two inputs that yield the same maximum possible level of output is called as isocont. Already ಹೇಳ್ಬಿಟ್ಟೆ, ಸಾರಿ, ಹೇಳುವಂತ ಸಂದರ್ಭದಲ್ಲಿ ಹಾಗೆ ಬಂದ್ಬಿಡುತ್ತೆ. ಓಕೆ, ಸೊ ಇದಕ್ಕೆ ಐಸೋಕಾಂಟ್ ಇಸ್ ದ ರೈಟ್ ಆನ್ಸರ್, ಡಿಯರ್ ಸ್ಟೂಡೆಂಟ್. ಸಿ ಆಪ್ಷನ್ ಇಸ್ ದ ರೈಟ್. ದೆನ್ SMC curves cuts the AVC curves at the dash point of AVC curve from the below, so that is called for in the like. D option is the right answer, dear student. So that is the minimum of AVC, or minimum point of AVC is the right answer. That means D is the option, right? So D. Okay, 10th one D. Then next one, dear student, C. So next 11th one note. So dash is defined as the output per unit of variable is called. Your options: so average product, then total product, then ಇನ್ನೊಂದಿದೆ, so marginal product, none of the above. So ಇಲ್ಲಿ ನೋಡ್ರಿ, dash is defined the output per unit ಬಂತಂತಂದ್ರೆ ಏನನ್ಬೇಕು ಅಂತಂದ್ರೆ ಅದು AP ಆಗತ್ತೆ. So that means that is called for in the A options is the average product is the right answer. Yes, okay. See, next we are going to next, let's with the 12th one questions. Then marginal product and average product curves are in dash in shape. It means U shape? No. Then horizontal? Okay, it will be not correct. Then so universal U shaped. Okay, that is correct. TP and MP, sorry. So TP and MP is the, so that is the it will become for in like curve. So inverse U shaped. Okay, inverse U shaped is the right answer. ಅಂದ್ರೆ ಕನ್ನಡ ಒಳಗ ತಲೆ ಕೆಳಗಾದ ರೇಖೆಗಳಾಗಿರ್ತದೆ MP ಮತ್ತು AP, ಅದಕ್ಕೋಸ್ಕರ. Then the cost that a firm incurs to employ fixed factors of the production inputs is called as fixed cost, average variable cost, total fixed cost, marginal cost. ಓಕೆ, ಸೊ ಯಾವ್ದಾಗ್ಬೋದು ನಿಮ್ಮ ಆಪ್ಷನ್ ಪ್ರಕಾರ ನೋಡಿ. ಸೊ ಇಲ್ಲಿ ಯಾವ್ದಾಗ್ತದೆ ಅಂದ್ರೆ ಬಿ ಆಪ್ಷನ್ಸ್ ರೈಟ್ ಆಗುತ್ತೆ, ನೆನ್ಪಿಟ್ಕೊಡಿ. ಡಿ ಆಪ್ಷನ್ಸ್ ಯಾವುದು? ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಇಸ್ ದ ರೈಟ್ ಆನ್ಸರ್. Yes, okay. Then which are the formula corrected of the AVC? AVC is equal to TVC divided by Q. Idu D option right.
ಉಳಿದಿದ್ದೆಲ್ಲ ರಾಂಗ್ ಅದ ನೋಡಿ. ಇವೆಲ್ಲ ಹೊಸ ಕ್ವಶನ್ಸ್ ನಾನು ಏನ್ ಮಾಡಿದೀನಿ, ಸೊ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಇದೇ ತರ ಕ್ವಶನ್ಸ್ ಗಳು ಏನಾಗ್ಬೋದು, ಚೇಂಜಸ್ ಆಗ್ಬೋದು, ಪಾಸಿಬಿಲಿಟೀಸ್ ಅದ. ಅದಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾನು ಈ ತರ ಹೊಸ ಹೊಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಿಮ್ಗೆ ಒಂದು ಏನಂತೀರ ವಿಡಿಯೋಸ್ ಗಳನ್ನ ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಗೆ ತುಂಬಾ ಮುಂದಿನ ದಿನದಲ್ಲಿ ಡೆಫಿನೆಟ್ ಆಗಿ ಹೇಳ್ತೀನಿ, ನಿಮ್ಗೆ ಎನ್ಯುವಲ್ ಎಕ್ಸಾಮಿಗೆ ಡೆಫಿನೆಟ್ ಆಗಿ ಏನಾಗುತ್ತೆ ಅಂತಂದ್ರೆ ಲೈಕ್ ಔಟ್ ಆಫ್ ಔಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲಾನು ಕೂಡ ಮೇನ್ ಅಂದ್ರೆ ಏನ್ರಿ, ಎ ಸೆಕ್ಷನ್ ಒಳಗೆ ಯಾರು ಸೊ 2020 ತಗೋತಾರಲ್ಲ, ಸೊ ಎಲ್ಲಾ ಸೆಕ್ಷನ್ ಒಳಗೆ ಅವ್ರು ಏನ್ ಮಾಡ್ಬೋದು, ಔಟ್ ಆಫ್ ಚೆನ್ನಾಗಿ ತಗೋಬಹುದು, ಸ್ಕೋರ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿ ಎ ಸೆಕ್ಷನ್ ಒಳಗೆ ಈ ತರ ಚೇಂಜಸ್ ಗಳಾಗ್ತಾವ. ಅದಕ್ಕೋಸ್ಕರ ನಾನು ಕೂಡ ಹೊಸದಾಗಿ ಸೊ ಅಟೆಂಪ್ಟ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಓಕೆ, ಎಸ್ that. So state the law of explain the short run production analysis. Okay, law of variable proportion is the right answer. ಇದೆ ಕರೆಕ್ಟ್ ಆಗ್ತದ. ಸೊ ಅದಕ್ಕೆ ಮುಂದಿನ ಹೋಗೋದು ಬೇಡ, ಇವೆಲ್ಲ ಮೂರಿ. ಸೊ ಉಳಿದಿದ್ದೆಲ್ಲ ಡಮ್ಮಿ ಅದಾವ. ಲಾ ಆಫ್ ಸಪ್ಲೈ, ಲಾ ಆಫ್ ಡಿಮ್ಯಾಂಡ್, ಲಾ ಆಫ್ ರಿಟರ್ನ್ ಟು ಸ್ಕೇಲ್, ಇವೆಲ್ಲ ಕೂಡ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಲಾ ಆಫ್ ವೇರಿಯಬಲ್ ಆಫ್ ದಿ ಪ್ರೊಪೋರ್ಷನ್ಸ್ ಇಸ್ ದ ರೈಟ್ ಆನ್ಸರ್. ದೆನ್ 16th one. So is the dash is the relationship between variable, okay, a variable inputs and output when all other inputs are held by the constant, that is called for in the like TP. TP means total product is the right answer. Okay, total product is the right. Yes. Then name the return to scale when the output increases by the more than the 10% of a 10% increasing in the input. So that is called for in the like so both are increasing is there, that means that increase the return to scale is the right answer. That is the operating of the this one concept. So that is the increasing return to scale is the right answer. Then dear student, 18th one. Okay, of the so firms refers to the least cost. Okay, the least cost, okay, of the producing the each level of the output given prices of the factor of productions and technology. So that is called price functions and the demand functions, supply functions and cost functions. So answer is cost function is the right answer, dear students. Okay, so which one? Options D options is the right answer, dear students. So cost function is the right. ನಮ್ಮ ಸ್ಟೂಡೆಂಟ್ ಸ್ವಲ್ಪ ಇದು ತಪ್ಪು ಮಾಡಿದ್ದಾರೆ ಕೆಲವೊಬ್ಬರು, ಹೌದಾ? ಒಂದು 7-8 ಪೇಪರ್ ಕರೆಕ್ಷನ್ ಮಾಡಿದೆ. ಅದರಲ್ಲಿ ಸೊ ಏನಾಗಿದೆ ಅಂತಂದ್ರೆ ಒಂದು ವಿದ್ಯಾರ್ಥಿದು ಔಟ್ ಆಫ್ ಔಟ್ ಆಗಿದೆ. ಸದ್ಯಕ್ಕೆ ಮುಂದಿನ ಇದರಲ್ಲಿ ಕೂಡ ಆಗ್ಬಹುದು. ಸೊ 21 ಕರೆಕ್ಟ್ ಮಾಡಿದ್ದಾರೆ. ಸೊ ಉಳಿದಿದ್ದೆಲ್ಲ 19 ಅಂದ್ರೆ 20, 21, 20, 19 ಈ ತರ ತಗೊಂಡಿದ್ದಾರೆ ಬಹಳ ಜನ. ದೆನ್ ಸೊ ವಿಚ್ ಈಸ್ ದ ಸೊ ಕರೆಕ್ಟ್, ಓಕೆ, ವಿಚ್ ಇಸ್ ದ ಶಾರ್ಟ್ ರನ್ ಕಾಸ್ಟ್. ಇಲ್ಲಿ ನಾನೇನ್ ಮಾಡಿದೀನಿ, ಲಾಂಗ್ ರನ್ ಕಾಸ್ಟ್ ಇಲ್ಲೊಂದು ಕೊಟ್ಟಿನಿ, LRIC ದೆನ್ LRMC, ಇವೆರಡು ಕೂಡ ಲಾಂಗ್ ರನ್ ಅದಾವ, ಹಾಗಾಗಿ ಇವು ಆಗಲ್ಲ. ದೆನ್ ಆಲ್ ಆಫ್ ದಿ ಅಬೌವ್ ರಾಂಗ್ ಆಗ್ತದ. ಸಿ ಆಪ್ಷನ್ ರೈಟ್. ಓಕೆ, ಸಿ ಆಪ್ಷನ್ಸ್ ಯಾವುದು ಅಂತಂದ್ರೆ ಇಲ್ಲಿ ABC, ಹೌದಾ? ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಇಸ್ ದ ಶಾರ್ಟ್ ರನ್ ಕಾಸ್ಟ್. ಓಕೆ, ನೋಡಿ ಇವೆಲ್ಲ ಹೊಸ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರುವಂತದ್ದು. ದೆನ್ ನೋಡಿ ಲಾಸ್ಟ್ ಒನ್ ಸ್ವಲ್ಪ ಇದು ಲೆಂದಿ ಅದ, ಬಟ್ ಇದು ಈಸಿ ಇದೆ. ಕಾನ್ಸೆಪ್ಟ್ ಅರ್ಥ ಆಯ್ತಂದ್ರೆ ನಿಮ್ಗೆ ಈಸಿ ಅನಿಸ್ತದೆ. ವಿಚ್ ಒನ್ ಈಸ್ ದ ಸ್ಟೇಟ್ಮೆಂಟ್ ಈಸ್ ದ ಕರೆಕ್ಟ್ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಆನ್ ಇನ್ಪುಟ್ಸ್ ಈಸ್ ಡಿಫೈನ್ಡ್ ಆಸ್ ದ ಚೇಂಜ್ ಇನ್ ಔಟ್ಪುಟ್. ಓಕೆ, ಸೊ ಯೂನಿಟ್ ಆಫ್ ಚೇಂಜ್ ಇನ್ ದಿ ಇನ್ಪುಟ್. ಸೊ ವೆನ್ ಆಲ್ ದ others inputs are held by the constant, this means that product marginal product meaning is there, definition is there. Okay, that is one also right is there. Okay, that one concept. Then second statement, you know that so it is the additional unit of output per additional unit of the variable input. So that is also right is there. That is the another one the meaning is there. So marginal product. Okay, yes. Then it is calculated by the dividing the change in the output by the change in the input labor. So MP is equal to delta TP divided by delta R. So that means, so this is the one, third one is there. So second formula they have the used. Okay, now when madidni illi so third second formula ಏನidella ಆ formula ಇಲ್ಲಿ ಯೂಸ್ ಮಾಡಿ. ಇಲ್ಲಿ ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಿ ಸ್ಟೇಟ್ಮೆಂಟ್, ಹಾಗಾಗಿ ಏನ್ ಮಾಡಿದ್ದಾರೆ, ಸಿ ಆಪ್ಷನ್ ಹಾಕ್ಬಿಟ್ಟಿದ್ದಾರೆ. ಓಕೆ, ಬಟ್ ನೀವು ಥರ್ಡ್ ನೋಡೇ ಇಲ್ಲ, ಹೌದಾ? ಸೊ ಥರ್ಡ್ ಕೂಡ ಕರೆಕ್ಟ್ ಇದೆ, ಹಾಗಾಗಿ ನಿಮ್ಮ ಆನ್ಸರ್ ಏನಾಗಬೇಕು ಅಂದ್ರೆ ಆಲ್ ಆಫ್ ದಿ ಅಬೋವ್ ಆಗ್ಬೇಕು. ಓಕೆ, ಎಸ್, ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಸೊ ಎ ಸೆಕ್ಷನ್ ಎದು ಕರೆಕ್ಟ್ ಅನ್ಸದ, ಬಿ ಕರೆಕ್ಟ್ ಆನ್ಸರ್, ಬಟ್ ಸಿ ಒಳಗೆ ಏನ್ ಮಾಡಿದೀನಿ ಅಂದ್ರೆ ಥರ್ಡ್ ರೋಮನ್ ಒಳಗ ನಾನು ಏನ್ ಮಾಡಿದೀನಿ, ಥರ್ಡ್ ಏನೋ ಒಂದು ಫಾರ್ಮುಲಾ ಅದಲ್ಲ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದೀನಿ.
ಡೆಲ್ಟಾ ಟಿ ಪಿ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಅಂತ ತಗೊಂಡಿದ್ದೀನಿ. ಒಂದು ವೇಳೆ ನಮ್ಮ ಹುಡುಗರಿಗೆ ಅದು ಹೇಳಿದೆ ನಾವು ಫಾರ್ಮುಲಾ 2 ಬರುತ್ತೆ ನೋಡ್ರಿ ಅಂತ, ಬಟ್ ಅಲ್ಲಿ ಕೂಡ ಸ್ವಲ್ಪ ಅವರಿಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಕನ್ಫ್ಯೂಸ್ ಮಾಡ್ಬೋದು, ಮಕ್ಕಳಿಗೆ ಬೇಕಂತ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ಇಲ್ಲಿ ಏನೇ ತಪ್ಪಾದ್ರೂ ಕೂಡ ನಾನು ತಿಂದು ಹೇಳಕ್ಕೆ ನಾನು ಹೇಳ್ತೀನಿ, ಬಟ್ ಎನ್ವಲ್ ಎಕ್ಸಾಮ್ದಾಗ ಹೇಳಕ್ ಆಗ್ತದೇನೋ ಇಲ್ಲ. ಹಾಗಾಗಿ ಸೊ ಮಕ್ಕಳು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡಿರುವಂತದ್ದು. ಆದ್ರೂ ಕೂಡ ಒಂದ್ ವಿದ್ಯಾರ್ಥಿ ಔಟ್ ಆಫ್ ಔಟ್ ಆಗಿದ್ದು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ, ಹೌದಾ. ಸೊ 21 ಆಗ್ಬೇಕಲ್ಲ, ನಾನು 21 ಕೊಟ್ಟಿಲ್ಲ, 20ನೇ ಕೊಟ್ಟಿದ್ದೀನಿ. ಯಾಕಂದ್ರೆ 20 ಅಂತಾನೆ ಪೇಪರ್ ಸೆಟ್ ಮಾಡಿದ್ದು. ಸೊ ನಿನ್ನೆ ವ್ಯಾಲ್ಯೂಯೇಷನ್ ಮಾಡಿದೆ ನಾನು, ನಿನ್ನೆ ತಗೊಂಡಿದ್ದು ಅದಕ್ಕೆ. ಸೊ ಇವತ್ತು ಮತ್ತೆ ಅದನ್ನ ಮಕ್ಕಳಿಗೆ ನಿಮ್ಗೆ ನಿಮ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದು ಉದ್ದೇಶದಿಂದ ನೋಡಿ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್, ಲಾ ಆಫ್ ರಿಟರ್ನ್ ಟು ಸ್ಕೇಲ್, ಕಾಬ್ ಡಾಗ್ಲಾಸ್ ಫಾರ್ಮುಲಾ 325, rectangular hyperbola, then q is equal to f in bracket l and k, then can change in any one input correct ಬರ್ತಿದ್ದಾರೆ ನೋಡಿ, ಹೌದಾ. ವೇರಿಯಬಲ್ಸ್ ವೆರಿಡ್ ಅಂತ ಕೊಡ್ಬೇಕಾಗಿತ್ತು, ನಾನು ಅದ್ರ ಬದಲಿ ವೇರಿಯಬಲ್ ಕೊಟ್ಟಿದ್ದೀನಿ. ನರೇಟಿವ್ ಪ್ರೊಡಕ್ಷನ್ ಫಂಕ್ಷನ್ಸ್ ಐಸೋ ಕ್ವಾಂಟ್ ಮಿನಿಮಮ್, ಕೆಲವೊಬ್ರು ಮ್ಯಾಕ್ಸಿಮಮ್ ಮಾಡಿದಾರ, ರಾಂಗ್ ಆಗ್ತದೆ, ಅದಕ್ಕೋಸ್ಕರ ಇವು ಕರೆಕ್ಟ್. ದೆನ್ ಎವರೇಜ್ ಪ್ರಾಡಕ್ಟ್ ರೈಟ್, ಇನ್ವರ್ಸ್ ಯು ಶೇಪ್ ಕರೆಕ್ಟಾ, ದೆನ್ ಟೋಟಲ್ ಫಿಕ್ಸ್ ಕಾಸ್ಟ್ ಕರೆಕ್ಟಾ, TVC ಡಿವೈಡ್ ಬೈ ಕ್ಯೂ ಕರೆಕ್ಟಾ. ಇಲ್ಲಿ ಏ ಕಾಣ್ತದ ಸ್ನೇಹಿತರೆ, ಇದು ಆಕ್ಚುಲಿ ಕ್ಯೂ ಅದ. ಓಕೆ, ಎಸ್. Next law of variable proportions, then total product, increasing return to scale correct, then cost functions AVC, then all of the above. Okay, so ಇಲ್ಲಿ ಯಾಕಂದ್ರೆ ಇಲ್ಲಿ ನೋಡಿ 19th ಏನ್ ಮಾಡಿದೀನಿ, 9 ಒಳಗ A and B ಅಂತ ಮಾಡ್ಕೋರಿ ಅಂತ ಹೇಳಿದ್ವಿ. 9.1 9.2 ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ 2 ಬರ್ದಿರಲ್ಲ, ಇಲ್ಲಿ 10 ಅದು 11 12 13 14, ಹೌದಾ, 15 ಇಲ್ಲ 15 ಆಯ್ತು, ಮೊದ್ಲು 14 ಕೊಟ್ಟಿದ್ದೆ ನಾನು. ಸೊ ಅದಕ್ಕೆ 15 ಕ್ವಶನ್ ಅಂತ ಒಂದು ಮತ್ತೆ 15 ಮಾಡಿದೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1 2 3 4 5. ಸೊ ಅಂದ್ರೆ ಏನ್ರಿ 21 ಆಯ್ತಲ್ಲ, 21. ಬಟ್ ನಾನು 21 ಪೇಪರ್ ಇಲ್ಲ ಅಂತೇಳಿ 20 ಕೊಟ್ಟಿದ್ದೀನಿ. ಅದಕ್ಕೆ ಯಾರು 20 ಮಾಡಿದಾರೋ ಅವ್ರಿಗೆ 19 ಹಾಕಿದೆ ನೋಡಿ. ಯಾರು 21 ತಗೊಂಡಿದಾರೋ ಅವ್ರಿಗೆ 28 ಕೊಟ್ಟಿದ್ದೀನಿ. ಯಾರು ಒಂದು ತಪ್ಪು ಮಾಡಿದಾರಲ್ಲ ಅವ್ರಿಗೆ 19. ಮತ್ತೆ ಎಷ್ಟು ತಪ್ಪಾಗ್ತಾವ ಅಷ್ಟು ಮಾರ್ಕ್ಸ್ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದೆಲ್ಲ ಹೊಸದು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಹೊಸತನ ಇರಬೇಕು ಅಂತ, ಕಲಿಯೋಕೆ ಅವರಿಗೆ ಅವಕಾಶಗಳು ಸಾಕಷ್ಟಿದೆ, ಟೈಮ್, ಅದಕ್ಕೆ ಅವರು ಚೆನ್ನಾಗಿ ತರೋಲಿ ಕಲೀಲಿ ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ಹಿಂಗ್ ಮಾಡೋದ್ರಿಂದಾನೇ ಸೊ ಮಕ್ಕಳ ಒಂದು ಔಟ್ ಆಫ್ ಔಟ್ ಚೆನ್ನಾಗಾಗತ್ತೆ, ಬರೆಯುವಂತ ಸ್ಕಿಲ್ ಬೆಳೀತದೆ, ಕಾನ್ಫಿಡೆಂಟ್ ಬರುತ್ತೆ, ಹೌದಾ. ಎಕನಾಮಿಕ್ಸ್ ಒಳಗೆ ಔಟ್ ಆಫ್ ಔಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಆದ್ರೂ ಕೂಡ ಪ್ರತಿ ವರ್ಷನೂ ಕೂಡ 4 ರಿಂದ 5 ಔಟ್ ಆಫ್ ಔಟ್ ಆಗುತ್ತೆ, ಹೌದಾ. ಈ ವರ್ಷನೂ ಕೂಡ ಯೂಟ್ಯೂಬ್ ಚಾನಲ್ ಇಂದ 2 ವಿದ್ಯಾರ್ಥಿಗಳಾಗಿದೆ, 3 ನನ್ನ ಕಾಲೇಜ್ ವಿದ್ಯಾರ್ಥಿಗಳು, ಟೋಟಲ್ 5 ಔಟ್ ಆಫ್ ಔಟ್. ಅದಕ್ಕಿಂತ ಮೊದಲಿನ ವರ್ಷದಲ್ಲಿ 1 ಔಟ್ ಆಫ್ ಔಟ್ ಆಗಿತ್ತು, ಮತ್ತೆ 2022 ಅಲ್ಲಿ 5 ಔಟ್ ಆಫ್ ಔಟ್ ಆಗಿದೆ. ಸೊ ಪ್ರತಿ ಸಲನೂ ಕೂಡ ನಾನು ಇದೇ ತರ ವರ್ಕ್ ಮಾಡಿಸೋದು ಮಕ್ಕಳಿಗೆ, ಹೌದಾ. ಅದಕ್ಕೆ ನಿಮ್ಗೂ ಕೂಡ ಹೆಲ್ಪ್ ಆಗ್ಲಿ. ಅದಕ್ಕೆ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೌದಾ. ಜೊತೆಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ಇರಿ, ಹೌದಾ. ಸೊ ಕೆಲವೊಬ್ಬರೆಲ್ಲ ಫಸ್ಟ್ ಇಯರ್ದು ಕೇಳ್ತಾ ಇದ್ದಾರೆ ನೀವು, ಅದನ್ನು ಕೂಡ ಮುಂದಿನ ದಿನದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ನಂದು ಇದು ಎಕನಾಮಿಕ್ಸ್ ರವಿ 1776 ಅನ್ನುವಂಥದ್ದು ನನ್ನ ಚಾನಲ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಲವ್ ಯು ಆಲ್.